ಹಲೋ ನನ್ನ ರೈತ ಬಂಧುಗಳೇ, ನಿಮ್ಮ ಶ್ರಮಕ್ಕೆ ನನ್ನದೊಂದು ನಮಸ್ಕಾರ. ರೈತರ ಬದುಕು ಯಾವತ್ತಿಗೂ ಸುಲಭ ಹಾಗೂ ಭೂತಾಯಿಯಂತೆ ಹಸಿರಾಗಬೇಕೆಂಬುದೇ ನನ್ನ ಉದ್ದೇಶ. ಇಂದಿನ ವಿಡಿಯೋ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ತಜ್ಞರ ಸಲಹೆಯಂತೆ ನಿಮ್ಮ ಮುಂದೆ ಬಂದಿರುವೆ. ಈ ವಿಡಿಯೋ ಕೊನೆ ತನಕ ನೋಡಿ ಉಪಯೋಗಿಸಿಕೊಳ್ಳಿ. ಇವತ್ತಿನ ಮಾಹಿತಿ ಅಡಕೆ ಬೆಳೆಯಲ್ಲಿನ ಒಂದು ಮುಖ್ಯವಾದ ರೋಗದ ಬಗ್ಗೆ. ಚಿಗುರು ಕೊಳೆ ಅಥವಾ ಸುಳಿ ಕೊಳೆ ಎನ್ನುವ ರೋಗ. ಈ ರೋಗದ ಲಕ್ಷಣಗಳು ಅಡಿಕೆ ಗಿಡದ ತುದಿಯಲ್ಲಿರುವ ಸುಳಿಯು ಹಳದಿಯಾಗಿರುತ್ತದೆ. ರೋಗ ತೀವ್ರವಾದಂತೆಲ್ಲ ಸುಳಿಯು ಕೊಳೆತು ಅದರಿಂದ ಶಿಲೀಂಧ್ರದ ಬಿಳಿ ಕಂದು ಬಣ್ಣದ ದ್ರಾವಣ ಹೊರಬರುತ್ತದೆ ಮತ್ತು ಸುಳಿ ಅಥವಾ ಗರಿಯನ್ನು ಅಲುಗಾಡಿಸಿದರೆ ಅದು ಸುಲಭವಾಗಿ ಕಿತ್ತು ಬರುತ್ತದೆ ಮತ್ತು ಅಂತಿಮವಾಗಿ ಸುಳಿಯು ಒಣಗಿ ಉದುರಿ ಹೋಗುತ್ತದೆ. ಇದರ ನಿಯಂತ್ರಣಕ್ಕಾಗಿ ಹಳದಿಯಾಗಿರುವ ಸುಳಿಯ ಎಲೆಗಳನ್ನು ಸೂರ್ಯನ ಕಿರಣಗಳು ಬೀಳುವಂತೆ ಅಗಲಿಸಬೇಕು ಅಥವಾ ಅರ್ಧ ಒಣಗಿದ್ದರೆ ಒಣಗಿರುವ ಗರಿಗಳನ್ನು ಕತ್ತರಿಸಿ 1% ಬೋರ್ಡೋ ಮಿಕ್ಸ್ಚರ್ ಮತ್ತು ಮೆಟಲಾಕ್ಸೈಲ್ MZ ಅಥವಾ ಮ್ಯಾಂಗೋಸೆಬ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂನಂತೆ ಮಿಶ್ರಣ ಮಾಡಿ ಸುಳಿಯ ಜಾಗಕ್ಕೆ ಸುರಿಯಬೇಕು ಅಥವಾ 4-5 ದ್ರಾವಣವನ್ನು ಬೇರಿಗೂ ಸಹ ಸುರಿಯಬಹುದು. ನೀವು ಸಾವಯವ ಪದ್ಧತಿಯಿಂದ ನಿಯಂತ್ರಣ ಮಾಡಬೇಕಿದ್ದರೆ ಟ್ರೈಕೋಡರ್ಮಾ ಮತ್ತು ಹರ್ಜಿನಿಯಾ ದ್ರಾವಣವನ್ನು ಪ್ರತಿ ಲೀಟರ್ ನೀರಿಗೆ 10 ml ನಂತೆ ಮಿಶ್ರಣ ಮಾಡಿದ ದ್ರಾವಣವನ್ನು 4-5 ಲೀಟರ್ನಂತೆ ಪ್ರತಿ ಗಿಡಕ್ಕೆ ಸುರಿಯಬೇಕು. ಇಲ್ಲಿ ಪ್ರಮುಖ ಅಂಶ ಏನೆಂದರೆ ರಾಸಾಯನಿಕ ಮತ್ತು ಜೈವಿಕ ಶಿಲೀಂಧ್ರನಾಶಕ ಎರಡನ್ನೂ ಉಪಯೋಗಿಸುವಂತಿದ್ದರೆ ಮೊದಲು ರಾಸಾಯನಿಕ ಶಿಲೀಂಧ್ರನಾಶಕ ಉಪಯೋಗಿಸಿ 20-25 ದಿನದ ನಂತರ ಜೈವಿಕ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸುವುದು ಉಪಯುಕ್ತವಾಗಿದೆ ಹಾಗೂ 2 ಅಥವಾ 3 ಸಾರಿ ಇದನ್ನು ಉಪಯೋಗಿಸಬೇಕು. 15 ಅಥವಾ 20 ದಿನಗಳ ಅಂತರವಿರಬೇಕು. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಹಾಗೂ ನಿಮಗೆ ಯಾವ ಬೆಳೆ ಯಾವ ರೋಗದ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ಇನ್ಫಾರ್ಮೇಷನ್ ಜೊತೆಗೆ ಆದಷ್ಟು ಬೇಗ ನಿಮ್ಮೊಂದಿಗೆ ಬರ್ತೀನಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.